ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ನೋಡಿರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ. ಇವತ್ತು ನಾ ಏನು ಶೇರ್ ಮಾಡ್ಕೊಳಕತ್ತೀನಪ್ಪ ಅಂದ್ರೆ ಕೊಬ್ಬರಿ ಬೆಲ್ಲ ಲಡ್ಡು ಮಾಡ್ಬೇಕಲ್ಲಕತ್ತೀನಿ ರೀ. ಕೊಬ್ಬರಿ ಬೆಲ್ಲ ಲಡ್ಡು ತುಂಬ ಒಳ್ಳೇದು ರೀ. ಮತ್ತು ಬಾಣತಿಯರಿಗೆ ಅಂಕರು ಸೂಪರಾಗಿರ್ತದೆ ರೀ. ಇದು ಮಕ್ಕಳು ಸಹ ತಿನ್ಬೋದು, ಬಾಣತಿಯರೇ ತಿನ್ಬೇಕಂತಿಲ್ಲ, ಮಕ್ಕಳಿಗೂ ಕೊಡ್ಬೋದು ರೀ ಇದು. ಮತ್ತು ಅವ್ರಿಗೂ ತುಂಬ ಒಳ್ಳೆಯದು. ಇದು ನಾವು ಯಾವ ರೀತಿ ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಮತ್ತು ಇದು ಇಡೀ ಕೊಬ್ಬರಿ ತೊಗೊಂಡೀನಿ ರೀ. ಫುಲ್ಲು ಗೋಳ ಅಂತ ಕರಿತೀವಿ ನಾವು. ಇಡೀ ಕೊಬ್ಬರಿ ತೊಗೊಂಡೀನಿ. ಇಲ್ಲಿ ಬೆಲ್ಲ ತೊಗೊಂಡೀನಿ. ಇದು ಪ್ಯೂವರ್ ಬೆಲ್ಲ ತೊಗೊಂಡೀನಿ, ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ ನೋಡಿರಿ, ಕಪ್ಪು ಕಲರ. ಆ ಬೆಲ್ಲ ಪ್ಯೂವರ್ ಬೆಲ್ಲ ತೊಗೊಂಡೀನಿ. ಇಲ್ಲಿ ಸ್ವಲ್ಪ ಖರ್ಜೂರ ತೊಗೊಂಡೀನಿ ರೀ, ಹಸಿ ಖರ್ಜೂರ. ಇದು ಬಿಡಿಸ್ಕೊಂಡಿನಿ ನಾನು, ಬೀಜ ತಕ್ಕೊಂಡಿನಿ ರೀ. ಅದು ಬೀಜ ತಕ್ಕೊಂಡು ಬಿಡಿಸ್ಕೊಂಡು ತೊಗೊಂಡೀನಿ. ಇಲ್ಲಿ ಸ್ವಲ್ಪ ಸೋಪು ಮತ್ತು ಏಲಕ್ಕಾಯಿ ತೊಗೊಂಡೀನಿ ರೀ. ಸ್ವಲ್ಪ ಗಸಗಸಿ ತೊಗೊಂಡೀನಿ. ಇಲ್ಲಿ ಒಂದು ಸ್ವಲ್ಪ ದಾಲ್ಚಿನ್ನಿ ತೊಗೊಂಡೀನಿ ರೀ. ಇದಿಷ್ಟು ನಾನು ಇವಾಗ ಫಸ್ಟಿಗೆ ಇಲ್ಲಿ ಕೊಬ್ಬರಿನ ತುರಿತೀನಿ ರೀ. ತುರಿಯಮಣಿಯಿಂದ ಈ ಥರ ಹೆರ್ಚಮಣಿ ಇರ್ತದೆ ನೋಡಿರಿ, ಹೆರ್ಚಮಣಿ ಅಥವಾ ತುರಿಯಮಣಿ, ಅದರಿಂದ ನೀಟಾಗಿ ನಾನಿಲ್ಲಿ ಕೊಬ್ಬರಿನ ತುರ್ಕೊಂಡು ತೊಗೋತೀನಿ ರೀ. ಫಸ್ಟಿಗೆ ನೋಡಿರಿ, ಈ ಥರ ನಾನು ತುರಿಯಮಣಿಯಿಂದ ತುರಿದು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಬೆಲ್ಲ ಮಿಕ್ಸ್ ಮಾಡಮ್ರಿ. ಬೆಲ್ಲನ ಈ ರೀತಿ ಹೊಡೆದ್ರೆ ಸಾಕು, ಕೈಯಿಂದೇ ಹೊಡಿತದ್ರಿ. ಇದು ತುಂಬ ಮೆದುವ ಮತ್ತು ಭಾಳ ಮೆತ್ತಗಿರ್ತದ್ರಿ ಇದು ಬೆಲ್ಲ. ಈ ರೀತಿ ನೋಡಿ. ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಮ್ರಿ, ಯಾಕಂದ್ರೆ ಖರ್ಜೂರ ಕೂಡ ಸಿಹಿಯಾಗಿ ಇರ್ತದೆ. ಇದಿಷ್ಟು ನಾನು ಬೆಲ್ಲ ಹಾಕ್ಕೊಂಡಿನಿ. ಇವಾಗ ಇದು ಕೂಡ ಬೆಲ್ಲ ಒಂದು ಸ್ವಲ್ಪ ಹೆರ್ಚ್ಕೊಂಡೇ ತೊಗೋತೀನಿ ರೀ. ಇದು ಸ್ವಲ್ಪ ಬಿರುಸದ್ರೆ ಗಟ್ಟಿ ಅದ, ಹೆರ್ಚ್ಕೊಂಡು ತೊಗೋತೀನಿ ರೀ. ಇದು ನೋಡಿರಿ, ಈ ಥರ ನಾನು ಬೆಲ್ಲನ ಹೆರ್ಚ್ಕೊಂಡು ತೊಗೊಂಡಿದ್ದೀನಿ. ಇದು ಇವಾಗ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಬೇಕು ರೀ. ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ರೀ. ಮಿಕ್ಸಿ ಜಾರಿಗೆ ಯಾವ ರೀತಿ ಹಾಕ್ತೀವಿ ಅಂತ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ. ಇವಾಗ ಇದು ಫಸ್ಟ್ ಕೈಯಿಂದ ನೀಟಾಗಿ ಕಲಸ್ಕೋತೀನಿ ರೀ ನಾನು. ನೋಡಿರಿ, ಕೈಯಿಂದ ಈ ಥರ ನಾನು ಎಲ್ಲ ಕಡೆ ಹೊಂದಂಗೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ಮಿಕ್ಸಿಗೆ ಹಾಕೋಬೇಕಾಗ್ತದೆ ರೀ. ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಸಣ್ಣ ಆಗೋ ತನಕ ಹರ್ಕೋಬೇಕಾಗ್ತದೆ. ಬೇಗನೆ ಸಣ್ಣ ಆಗ್ತದ್ರಿ ಇದು. ಒಂದು ಸಲ ಹಾಕಿ ತಿರುಗಿಬಿಟ್ರೆ ಸಾಕು, ಸಣ್ಣ ಆಗ್ತದ. ಇದು ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ ಸೋಪು, ಏಲಕ್ಕಾಯಿ, ಗಸಗಸಿ ಏನು ತೊಗೊಂಡಿವಲ್ರಿ ಅದನ್ನು ಹರ್ಕೋಬೇಕಾಗ್ತದೆ ರೀ. ಯಾಕಂದ್ರೆ ಅದು ಇದರೊಳಗೆ ಮಿಕ್ಸ್ ಮಾಡ್ದೇವಂದ್ರೆ ಬೇಗ ಸಣ್ಣ ಆಗಂಗಿಲ್ಲ. ಫಸ್ಟ್ ಅದು ತೊಗೊಂಡು ಆಮ್ಯಾಗ ಇದನ್ನು ಹರ್ಕೋಬೇಕಾಗ್ತದೆ ರೀ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಹರ್ಕೊಳ್ಳಮ್ರಿ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರಿ ತೊಗೊಂಡಿನಿ. ಸೋಪು ಮತ್ತು ಏಲಕ್ಕಾಯಿ ಹಾಕ್ಕೊಳಕತ್ತೀನಿ ನೋಡಿರಿ. ಜಾಜಿಕಾಯಿ ತೊಗೊಂಡಿದ್ದೀನಲ್ಲ, ಅದು ಜಾಜಿಕಾಯಿ ಹಾಕ್ಕೊಳಕತ್ತೀನಿ. ಗಸಗಸಿ ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಫಸ್ಟ್ ಕೊಬ್ಬರಿ ಹಾಕಮ್ರಿ, ಯಾಕಂದ್ರೆ ಅದು ಬೇಗ ಸಣ್ಣ ಆಗ್ಬೇಕಲ್ರಿ. ಅದಕ್ಕೋಸ್ಕರ ನಾನು ಇದಿಷ್ಟೇ ಹಾಕ್ಕೊಂಡು ಇದಿಷ್ಟು ಇವಾಗ ರುಬ್ಕೊಂಡು ತೊಗೋತೀನಿ ರೀ. ನೋಡಿರಿ, ಇವಾಗ ಇದನ್ನು ನಾನು ನೀಟಾಗಿ ಹರ್ಕೊಂಡು ಈ ರೀತಿ ತೊಗೊಂಡಿನಿ ನೋಡಿ. ಇದಕ್ಕಿವಾಗ ಸ್ವಲ್ಪ ಖರ್ಜೂರ ಸೇರ್ಸಮ್ಮ. ಖರ್ಜೂರ ಸೇರಿಸ್ಕೊಂಡು ರುಬ್ಕೊಂಡು ತೊಗೋತೀನಿ ರೀ. ನೋಡಿರಿ, ಖರ್ಜೂರ ಹಾಕ್ಕೊಂಡು ಈ ರೀತಿ ಹರ್ಕೊಂಡು ನೋಡಿರಿ. ಸೋಪು, ಏಲಕ್ಕಾಯಿ ಮತ್ತು ಜಾಜಿಕಾಯಿ, ಗಸಗಸಿ ಹಾಕ್ಕೊಂಡು ಒಂದು ರೌಂಡ ಹರದು ತೊಗೊಂಡಿದ್ದೆ. ಆಮ್ಯಾಗ ನಾನು ಖರ್ಜೂರ ಹಾಕ್ಕೊಂಡಿದ್ದೆ ರೀ. ಇವಾಗ ಈ ರೀತಿ ನುಣ್ಣಗೆ ಖರ್ಜೂರ ಹರ್ಕೊಂಡಿನಿ. ಇದು ಒಂದು ಪ್ಲೇಟಿಗೆ ತೊಗೋತೀನಿ ರೀ. ಇವಾಗ ನೋಡಿರಿ, ಇಲ್ಲಿ ನಾನು ಒಂದು ಪ್ಲೇಟಿಗೆ ತೊಗೊಂಡಿನಿ. ಈ ರೀತಿ ಖರ್ಜೂರ ಹರ್ಕೋಬೇಕು. ಇವಾಗ ಇದಕ್ಕೆ ನಾವೇನು ತುರಿದು ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ರೀ, ಆ ಕೊಬ್ಬರಿನ ಸೇರಿಸ್ಕೊಳ್ಕತ್ತೀನಿ ನೋಡಿ. ಇದು ಕೂಡ ನಾನು ನುಣ್ಣಗೆ ಹರ್ಕೊಂಡು ತೊಗೋತೀನಿ ನೋಡಿರಿ. ಕೊಬ್ಬರಿ ಕೂಡ ನಾನು ಇವಾಗ ಹರಿದು ತೊಗೊಂಡಿನಿ. ಈ ರೀತಿ ನಾವು ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ರೀ ಕೊಬ್ಬರಿ, ಅದು ನೋಡ್ರಿ. ಇದು ಈ ರೀತಿ ಹರ್ಕೋಬೇಕು. ಇದು ಇಷ್ಟು ನಾನು ಇವಾಗ ಇದೇನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇದಿಷ್ಟು ನಾನು
ಅದೇ ರೀತಿ ಹರ್ಕೊಂಡು ತೊಗೊಂಡ್ಬರ್ತೀನಿ ನೋಡಿರಿ. ಇದಿಷ್ಟು ನಾನು ಇವಾಗ ಈ ರೀತಿ ಅರೆದು ತೊಗೊಂಡಿದ್ದೀನಿ. ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ ಅದು ಈ ರೀತಿ ಪೌಡ್ರ್ ಮಾಡ್ಕೊಂಡೀನಿ. ಇವಾಗ ಇದೇನದಲ್ಲ ಖರ್ಜೂರ ಎಲ್ಲ ಸೋಪು ಏಲಕ್ಕಿ ಏನೆಲ್ಲ ಅರ್ದಿದ್ದು ಅದನ್ನಿಷ್ಟು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಇದಿಷ್ಟು ಹಾಕ್ಕೊಂಡು ಇವಾಗ ಇದು ನೀಟಾಗಿ ಎಲ್ಲ ಕಡೆ ಹೊಂದಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈ ಥರ ನಾನೆಲ್ಲ ಖರ್ಜೂರ ಮತ್ತು ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾಡಿದ್ದು ಈ ರೀತಿ ಕಲಿಸ್ಕೊಂಡು ತೊಗೊಂಡಿನಿ ನೋಡಿರಿ. ಇದಕ್ಕೆ ತುಪ್ಪ ಬೆಣ್ಣೆ ಎಣ್ಣೆ ಯಾವುದು ಬೇಡ್ರಿ, ನೀವು ಹಿಂಗೇನೆ ಕಟ್ಬೋದು. ಚೆನ್ನಾಗಿ ಲಾಡು ಆತವ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಷ್ಟೇ. ಸಖತ್ ಟೇಸ್ಟ್ ಇರ್ತದೆ ನೋಡ್ರಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದ್ರಿ. ಇದು ಯಾರಾದ್ರೂ ತಿನ್ಬೋದು. ಬಾಣತಿಯರಿಗಂತೂ ಸೂಪರಾಗಿರ್ತದ್ರಿ ಇದು. ಯಾವಾಗಲೂ ಇದು ಬೆಳಗ್ಗೆ ರಾತ್ರಿ ಕೊಟ್ರೆ ಮತ್ತು ಮಕ್ಕಳು ಯಾರಾದ್ರೂ ತಿನ್ಬೋದ್ರಿ. ತುಂಬ ಒಳ್ಳೆಯದ್ರಿ ಆರೋಗ್ಯಕ್ಕೆ. ಇದಕ್ಕೇನು ಹಾಕ್ಕೊಳ್ಳೋದು ಬೇಡ್ರಿ, ಹಾಗೇನೆ ಲಾಡು ಮಾಡ್ಕೋಬೋದು. ನಾನಿವಾಗ ಇದನ್ನು ಲಾಡು ಮಾಡ್ಕೋತೀನಿ ನೋಡ್ರಿ. ಇವಾಗ ತುಪ್ಪ ಎಣ್ಣೆ ಬೆಣ್ಣೆ ಯಾವುದು ಬೇಡ್ರಿ ಇದಕ್ಕೆ. ಸುಮ್ಮನೆ ಹಿಂಗೆಲ್ಲ ನೀಟಾಗಿ ಕಲಸ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡ್ರೆ ರೆಡಿ ಆಗ್ತಾವೆ ನೋಡಿರಿ. ತುಪ್ಪ ಎಣ್ಣೆ ಹಾಕ್ಕೋಬೇಕಂತ ಏನಿಲ್ಲ ರೀ. ಚೆನ್ನಾಗಿ ಈ ರೀತಿ ಒತ್ತೆಗೆ ಹಿಡಿದು ಲಾಡು ಮಾಡ್ಕೊಂಡ್ರೆ ಲಾಡು ರೆಡಿ ಆಗ್ತಾವೆ ನೋಡಿರಿ. ಸೂಪರಾಗಿರ್ತದೆ ರೀ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಒಂದು ಲಾಡು ಇವಾಗ ರೆಡಿ ಆಯ್ತು ನೋಡಿ. ಇವಾಗ ಇನ್ನೊಂದು ಲಾಡುನು ಕಟ್ಟಿ ತೋರಿಸ್ತೀನಿ ರೀ. ನಾವು ಯಾವ ಸೈಜ್ ಆದ್ರೂ ಮಾಡ್ಕೊಬೋದು. ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು. ಚಿಕ್ಕ ಸೈಜ್ ಬೇಕಪ್ಪ ಅಂತಂದ್ರೆ ಚಿಕ್ಕ ಸೈಜ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಳಕತ್ತೀನಿ. ಬೇಕಿದ್ರೆ ದೊಡ್ಡ ಸಹ ಮಾಡ್ಕೋಬೋದು ರೀ. ಇದು ತುಂಬ ಈಸಿಯಾಗಿ ಬರ್ತದೆ ರೀ ಲಾಡು. ಇದಕ್ಕೇನು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಂಗೇನೆ ಕಟ್ಬೋದು. ತಿನ್ನಕ್ಕೂ ಮಾತ್ರ ಸೂಪರಾಗಿರ್ತದೆ ನೋಡಿರಿ. ಈ ಥರ ಸ್ವಲ್ಪ ದೊಡ್ಡ ಸೈಜು ಕೂಡ ಕಟ್ಕೋಬೋದು. ನಾನಿಲ್ಲಿ ದೊಡ್ಡ ಸೈಜನ್ನ ತೋರಿಸ್ತಾ ಇದ್ದೀನಿ. ಇಷ್ಟ ಅಂದ್ರೆ ಸಾಕು, ನೀಟಾಗಿ ಲಾಡು ರೆಡಿ ಆಗ್ತದೆ ನೋಡಿ. ಇದು ಕೂಡ ಇವಾಗ ರೆಡಿ ಆಯ್ತು ನೋಡಿ. ನಾನು ಇದಿಷ್ಟು ಲಾಡು ರೆಡಿ ಮಾಡ್ಕೊಂಡು ತೊಗೋತೀನಿ ರೀ. ರೆಡಿ ಅದು ನೋಡಿರಿ. ನಾವು ಮಾಡಿರುವಂಥ ಕೊಬ್ಬರಿ ಬೆಲ್ಲ ಸೋಪು ಏಲಕ್ಕಾಯಿ ಗಸಗಸಿ ಹಾಕಿ ಮಾಡಿರುವಂಥ ಲಾಡು ರೆಡಿ ಅದು ನೋಡಿರಿ. ಸೂಪರ್ ಟೇಸ್ಟಿಯಾಗಿದಾವ್ರಿ. ಸಖತ್ ರುಚಿ ಇರ್ತಾವೆ. ಯಾರು ಸಹ ತಿನ್ಬೋದು ರೀ. ಇದು ಮಕ್ಕಳಿಗೆ ಕೊಡ್ಬೋದು, ವಯಸ್ಸಾದವ್ರಿಗೂ ಕೊಡ್ಬೋದು, ಯಾರಾದ್ರೂ ತಿನ್ಬೋದು. ಬಾಣತಿಯರಿಗಂತೂ ಸೂಪರಾಗಿರ್ತದೆ ನೋಡಿರಿ. ಈ ರೀತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿರಿ. ಇದು ನಾವು ಮಾಡಿರುವಂಥ ಕೊಬ್ಬರಿ ಬೆಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಮಸ್ಕಾರ ರೀ. ಥ್ಯಾಂಕ್ ಯು.